ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಸುವರ್ಣ ಮಹೋತ್ಸವ ಶಾಶ್ವತ ಸ್ಮರಣೀಯ ಐತಿಹಾಸಿಕ ಕಾರ್ಯಕ್ರಮವನ್ನಾಗಿ ಯಶಸ್ವಿಗೊಳಿಸುವಲ್ಲಿ ಸಹಕಾರ ನೀಡಿರುವ ಸರ್ವರಿಗೂ ಕೃತಜ್ಞತೆಗಳು ಎಂದು ಕಾಲೇಜಿನ ಅಭಿವೃದ್ಧಿ ಸಮಿತಿ ಉಪಾಧ್ಯಕ್ಷ BA ಇಂದೂರ್ದಾರ್ ಬೇಸೂರ್ ಹೇಳಿದರು. ಹಾಗೂ ನಮ್ಮ CDCಯ ಉಪಾಧ್ಯಕ್ಷರಾಗಿರ್ತಕ್ಕಂತಹ ಇಂದೂರ್ದಾರ್ ಗೌಡರು, ಲೋಕೇಶ್, ಬಸವರಾಜು, ಆಮೇಲೆ ಉಮೇಶ್ ಅವರು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಸಭಾಂಗಣದಲ್ಲಿ ಕಾಲೇಜ್ ಅಭಿವೃದ್ಧಿ ಸಮಿತಿ ಸದಸ್ಯರು ಹಾಗೂ ಉಪನ್ಯಾಸಕರಿಂದ ಮತ್ತು ಪತ್ರಕರ್ತರೊಂದಿಗೆ ಕಾಲೇಜಿನ ಸುವರ್ಣ ಮಹೋತ್ಸವ ಕಾರ್ಯಕ್ರಮದ ಅಭೂತಪೂರ್ವ ಯಶಸ್ವಿನ ಕುರಿತು ಮಾತನಾಡಿದ ಅವರು, ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಸುವರ್ಣ ಮಹೋತ್ಸವ ಕಾರ್ಯಕ್ರಮಕ್ಕೆ 37,83,000 ರೂಪಾಯಿಗಳ ಖರ್ಚಾಗಿದೆ. ಇಂಥ ದೊಡ್ಡ ಕಾರ್ಯಕ್ರಮ ಸೀಮಿತ ಅವಧಿಯಲ್ಲಿ ಹಮ್ಮಿಕೊಂಡಿದ್ದರಿಂದ ಇನ್ನೂ ಸಾಕಷ್ಟು ಜನರಿಗೆ ನಮ್ಮ ಕಾಲೇಜಿನ ಹಳೆ ವಿದ್ಯಾರ್ಥಿಗಳಿಗೆ ಕಾರ್ಯಕ್ರಮದ ಮಾಹಿತಿ ತಲುಪಲು ಸಾಧ್ಯವಾಗಲಿಲ್ಲ ಎಂದರು. ನಾವು ವಿದ್ಯಾರ್ಥಿಗಳಿಂದ ಅಡ್ಮಿಷನ್ ಆಗಬೇಕಾದ್ರೆ ಹೋದ ಪೀರಿಯಡಲ್ಲೇ ನಾವು 300 ರೂಪಾಯಿನ ಕಲೆಕ್ಟ್ ಮಾಡ್ತೀವಿ. ಪ್ರತಿ ಮಂತ್ಲಿ 300 ರೂಪಾಯಿನ ನಾವು ಕಲೆಕ್ಟ್ ಮಾಡಿದ್ವಿ. ನಮ್ಗೆ ಅದು ಒಂದು 7 ಲಕ್ಷ ತಿಂಗಳು ಓದಿತ್ತು. ಆಮೇಲೆ ಮೊನ್ನೆ ಕಾರ್ಯಕ್ರಮದಲ್ಲಿ ಅದು ಮೊನ್ನೆ ಒಂದು ಸುದ್ದಿ ಬಂತು ನನಗೆ. 2 ಜನ ಫೋನ್ ಮಾಡಿದ್ರು, ನೀವೆಲ್ಲ ಮಕ್ಕಳದ ದುಡ್ಡು ಕೇಳ್ತಾ ಇದ್ದೀವಿ. ನಾವು 300 ರೂಪಾಯಿನ ಕಲೆಕ್ಟ್ ಮಾಡಿದ್ದವರು. ಸಡನ್ಲೇ ಕಾರ್ಯಕ್ರಮ ಬಂದಿದ್ದರಿಂದ ನಾವು ಎಲ್ಲ ಲೆಕ್ಚರ್ಸು ನಾವೆಲ್ಲ ಸೇರಿ ಎಲ್ಲ ಕೊಠಡಿಗಳಿಗೆ ಹೋಗಿ ನಾವು ಮಕ್ಕಳದ ಕೇಳಿ ನಿಮ್ಗೆ ಸಹಕಾರ ಕೊಡೋದಾದ್ರೆ ಪೇರೆಂಟ್ಸ್ ಕರೆಸಿದ್ವಿ. ಪೇರೆಂಟ್ಸ್ ಬಂದು ನೀವೇನಾದ್ರು ಸಹಕಾರ ಕೊಡೋದಾದ್ರೆ ನಮ್ಗೆ ಇನ್ನೊಂದು ಸ್ವಲ್ಪ ಹೆಲ್ಪ್ ಮಾಡಿ ಅಂತ ನಾವು ಕೇಳಿಲ್ಲ ಅಂತ ನಾನು ಬಟ್ ಕೆಲವರು ಕೊಟ್ಟರು. ನಾವು ಇಷ್ಟೇ ಕೇಳಿದ್ವಿ, ಮತ್ತೆ ಜಾಸ್ತಿ ಏನು ಕೇಳಿಲ್ಲ. 600 ರೂಪಾಯಿ ಕೇಳಿದ್ದಾರೆ ಮಕ್ಕಳಿಗೆ, 700 ರೂಪಾಯಿ ಕೇಳಿದ್ದಾರೆ. ದಯವಿಟ್ಟು ಸುಳ್ಳು. ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯ KC ಸತ್ಯನಾರಾಯಣ ಅವರು ಮಾತನಾಡಿ, ತಾವು ಇದೇ ಕಾಲೇಜಿನಲ್ಲಿ ಓದಿ ಈಗ ಇದೇ ಕಾಲೇಜಿನ ಪ್ರಾಚಾರ್ಯ ಆಗಿ ಸುವರ್ಣ ಮಹೋತ್ಸವ ಕಾರ್ಯಕ್ರಮ ನಡೆಸುವುದು ನನ್ನ ಸೌಭಾಗ್ಯ ಎಂದುಕೊಂಡಿದ್ದೇನೆ ಎಂದರು. ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಸುವರ್ಣ ಮಹೋತ್ಸವ ಕಾರ್ಯಕ್ರಮಕ್ಕೆ ಕಾಲೇಜಿನ ಅಭಿವೃದ್ಧಿ ಮಂಡಳಿ ಹಾಗೂ ಉಪನ್ಯಾಸಕ ವೃಂದ ಮತ್ತು ವಿದ್ಯಾರ್ಥಿಗಳು, ಪೋಷಕರು, ಶಾಸಕರು ಸೇರಿದಂತೆ ಅನೇಕರು ಕೈ ಜೋಡಿಸಿರುವ ಯಶಸ್ವಿ ಮತ್ತು ದಾಖಲಾರ್ಹ ಕಾರ್ಯಕ್ರಮವಾಗಿದೆ. ಕಾಲೇಜಿನ ವೆಬ್ಸೈಟ್ ಲೋಕಾರ್ಪಣೆ ಮಾಡುವ ಮೂಲಕ ಕಾಲೇಜಿನ ಎಲ್ಲ ಮಾಹಿತಿಗಳು ಕಾಲಕಾಲಕ್ಕೆ ಸಾರ್ವತ್ರಿಕವಾಗಿ ದೊರೆಯುತ್ತಿದೆ ಎಂದರು. ನಾನು ಇದೇ ಕಾಲೇಜಿನ ವಿದ್ಯಾರ್ಥಿಯಾಗಿ ಆಚಾರ್ಯರಾಗಿ ಈ ಒಂದು ಕಾರ್ಯಕ್ರಮ ಮಾಡೋದು ತುಂಬ ಹೆಮ್ಮೆ ಆಗಿತ್ತು. ಇದು ನಮಗೆ ತುಂಬ ಒಂದು ಸಪೋರ್ಟ್ ಕೊಟ್ಟಿದ್ದು ಅಂತ ನಮ್ಮ MLA ಅವರ ಒಂದು ಸಹಕಾರ ಇಲ್ಲದೆ ಹೋದರೆ ಇಷ್ಟು ಜಾತಿಗೆ ಸಾಧ್ಯ ಇರಲಿಲ್ಲ. ಯಾಕಂದ್ರೆ ನಮ್ಮ ಆರ್ಥಿಕ ಸಹಾಯ ತುಂಬ ಬಂದಿರೋದು ಅವರಿಂದ ಬಂದಿದೆ, ಕೊಡಿಸಿದ್ದಾರೆ. ಮತ್ತು ಸರ್ಕಾರ ನಿಮ್ಗೆ ಗೊತ್ತಿರೋ ಹಾಗೆ ನಮಗೆ ಹೆಂಗೆ ಬಂದಿದೆ ಆಗಿರುತ್ತೆ. ಭಾಳ ಮುಖ್ಯವಾಗಿರುತ್ತೆ ಅಂದರೆ ನಮಗೆ ಸರ್ಕಾರದಿಂದ ಯಾವುದೇ ಒಂದು ಅನುದಾನ ಬರ್ತಿಲ್ಲ. 50 ಲಕ್ಷ ರೂಪಾಯಿ ಬಂದಿದೆ. ಅದು ಎಲ್ಲ ಕಡೆಗೆ ಏನಾಯಿತು ಅಂದರೆ ಈ ಸಂದರ್ಭದಲ್ಲಿ ಕಾಲೇಜ್ ಅಭಿವೃದ್ಧಿ ಸಮಿತಿಯ ಲೋಕೇಶ್ ಬೆಳಂದೂರ್, ಬಸವರಾಜ್, ಭವ್ಯ ಕೃಷ್ಣಮೂರ್ತಿ, ಉಮೇಶ್, ಸುರನ್ಗದ್ದೆ, LM ಹೆಗಡೆ, VC ಪಾಟೀಲ್ ಇನ್ನು ಮೊದಲಾದವರು ಕಾಲೇಜಿನ ಉಪನ್ಯಾಸಕ ವರ್ಗದವರು ಹಾಜರಾಗಿದ್ದರು. ರವಿ, 9 ಲೈವ್ ನ್ಯೂಸ್, ಸಾಗರ.